ನಮಸ್ತೆ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸ್ತಾ ಇರುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಚಂದನ ಮಂಥನದ ವಿಷಯ ತೈಲ ಬೆಲೆ ಏರಿಕೆ ಒಂದು ವಿಶ್ಲೇಷಣೆ. ಈಗಾಗಲೇ ಗಮನಿಸಬಹುದು, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಹಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಈ ತೈಲ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಕೃಷಿಕರ ಮೇಲೆ ಕೂಡ, ಕೃಷಿ ಯಂತ್ರೋಪಕರಣಗಳ ಮೇಲೆ, ಸಾಮಾನ್ಯವಾಗಿ ವಾಹನವನ್ನು ಚಲಾಯಿಸುವಂತಹ ಪ್ರಯಾಣಿಕರ ಮೇಲೆ, ಚಾಲಕರ ಮೇಲೆ ಕೂಡ ಇದರ ಪರಿಣಾಮ ಉಂಟಾಗ್ತಾ ಇದೆ. ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನು? ಈಗ ತೈಲ ಬೆಲೆ ಏರಿಕೆ ಆಗಿದೆ, ಹಾಗಾದ್ರೆ ಮುಂದಿನ ಪರ್ಯಾಯ ಮಾರ್ಗಗಳೇನು? ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡೋಣ. ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೊದಲಿಗೆ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಭಾಸ್ಕರ್ ರಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾಜಿ IPS ಅಧಿಕಾರಿ, ಹಾಗೆ ಬಿಜೆಪಿಯ ವಕ್ತಾರರು ಕೂಡ ಹೌದು. ಜೊತೆಗೆ ಇವರು RV ಗರ್ಲ್ಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ನಬಾರ್ಡ್ ಸಂಸ್ಥೆಯಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನೀವೇ ಸೂಕ್ತವಾದಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಹಲವು ಬೆಳವಣಿಗೆಯಿಂದ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲಿ ಕೇಳಿದ್ರು, ಯಾರು ಮಾತು ಕೇಳಿದ್ರು ಕೂಡ ಡೀಸೆಲ್, ಪೆಟ್ರೋಲ್ ಹೈಕ್ ಆಗಿದೆ, LPG ಗ್ಯಾಸ್ ಹೈಕ್ ಆಗಿದೆ, ನಮಗೆ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ತೈಲ ಬೆಲೆ ಏರಿಕೆಗೆ ಪ್ರಮುಖವಾದಂತಹ ಕಾರಣಗಳೇನು, ಜನಸಾಮಾನ್ಯರಿಗೆ ತಿಳಿಸೋದಾದ್ರೆ ಸರ್? ನಾವು ಮೊದಲನೇದಾಗಿ ಒಪ್ಕೊಳ್ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ, ನಾವು ನಮ್ಮ ತೈಲಿನ ಉಪಯೋಗ ಇದೆಲ್ಲ ಅದು ಪ್ರತಿದಿನವೂ ದಿನಕ್ಕೂ ಏರ್ತಾ ಇದೆ. ಮತ್ತು ನಾವು ನಮ್ಮ ದೇಶದೊಳಗೆ ತೈಲ ಉತ್ಪಾದನೆ ಇಲ್ಲ. ಸೊ ನಮಗೆ ಎಷ್ಟು ತೈಲ ಬೇಕಲ್ಲ, ಅದು 60% ಜಾಸ್ತಿ ನಾವು ಆಮದು ಮಾಡ್ತೀವಿ. 33-34% ನಮ್ಮಲ್ಲೇ ಇದೆ, ಅಸ್ಸಾಮಲ್ಲಿದೆ, ಮುಂಬೈ ಒಳಗಿದೆ, ಮತ್ತು ಸ್ವಲ್ಪ ಆಂಧ್ರ ಪ್ರದೇಶಲ್ಲಿ ಇದೆ. ಬಟ್ ಬೇರೆ ಕಡೆ ನಮ್ಮಲ್ಲಿ ತೈಲ ಸಂಗ್ರಹಣೆ ಇರಲಿ ಅಥವಾ ತೈಲ ಉತ್ಪಾದನೆ ಇರೋದಿರಲಿ. ಬಟ್ ಆದರೆ ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಎಕ್ಸ್ಪ್ಲೋರೇಷನ್ ಟೆಕ್ನಾಲಜಿ ಅಂದರೆ ಪತ್ತೆ ಹಚ್ಚೋದು, ಪ್ರೊಸೆಸಿಂಗ್ ಟೆಕ್ನಾಲಜಿ ಇದೆ, ರಿಫೈನಿಂಗ್ ಟೆಕ್ನಾಲಜಿ ಇದೆ, ಮತ್ತು ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಮ್ಮಲ್ಲಿದೆ. ಸೊ ಈ 60% ಅದರಿಂದ 65% ಮೇಲೆ ನಾವೇನು ಆಮದು ಮಾಡ್ತೀವಲ್ಲ, ನಾವು ಬೇರೆ ದೇಶಗಳಿಂದ ಮಾಡ್ತಾಯಿದ್ದೀವಿ ನಾವು. ಮತ್ತು ಒಂದೆರಡು ದೇಶಗಳಲ್ಲ, ಇತ್ತೀಚೆಗೆ ನಾವು ಸುಮಾರು 42 ದೇಶಗಳಿಂದ ನಾವು ಬೇರೆ ಬೇರೆ ರೀತಿ ಒಪ್ಪಂದ ಮಾಡಿ ಅವ್ರ ಜೊತೆ ಅವ್ರ ಕಡೆಯಿಂದ ನಾವು ಆಮದು ಮಾಡ್ತಾಯಿದ್ವಿ. ಮತ್ತು ಇದು ಎಲ್ಲ ಬರಬೇಕು ಅಂದರೆ ಇದು ಹಡಗಿನಲ್ಲಿ ಬರಬೇಕು. ಸೊ ಹಡಗು ಬರಬೇಕು ಅಂದರೆ ಸಮಯ ತಗೊಳುತ್ತೆ. ಮತ್ತು ಈ ತೈಲ ಉತ್ಪಾದನೆ ಆಗೋ ಪ್ರದೇಶಗಳಿದೆಲ್ಲ, ಅದು ತುಂಬ ವಿವಾದದಲ್ಲಿ, ಯುದ್ಧ ಸ್ಥಿತಿಯಲ್ಲಿ ಇರೋದ್ರಿಂದ ಅಲ್ಲಿ ಆಗೋ ಡೆವಲಪ್ಮೆಂಟ್ಸಿಂದ ನಮಗೆ ಅದರ ಮೇಲೆ ಪರಿಣಾಮ ಬೀಳುತ್ತೆ. ವಿಶೇಷವಾಗಿ ನಾವು ಜಾಸ್ತಿ ಮಿಡ್ಲ್ ಈಸ್ಟಿಂದ ತೊಗೊಳ್ತಾ ಇದ್ದಾಗ, ಅದು ಹಾರ್ಮುಜ್, ಸ್ಟ್ರೈಟ್ಸ್ ಆಫ್ ಹಾರ್ಮುಜ್ ಇದೆಲ್ಲ, ಹಾರ್ಮುಜ್ ನಾಲೆ, ಅದರಿಂದ ಬರ್ತಾಯಿದ್ದು. ಮತ್ತು ನಮ್ಮ ಗ್ಯಾಸ್ ಇದೆಲ್ಲ, PNG, CNG ಅಂದರೆ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲ್, LPG ಇತ್ಯಾದಿಗಳು 80% ಅಲ್ಲಿಂದನೇ ನಮಗೆ ಆಮದು ಮಾಡ್ತಿದೆ. ಇದೆಲ್ಲ ದೊಡ್ಡ ದೊಡ್ಡ ಹ್ಯೂಜ್, ಇದಕ್ಕೆ ಸುಯೆಸ್ ಕೆನಾಲ್ ಸೈಜ್ ಟ್ಯಾಂಕರ್ಸ್ ಅಂತಾರೆ. ಒಂಥರ ಆ ಟ್ಯಾಂಕರ್ಗಳಿದೆಲ್ಲ ಒಂದೊಂದು ನಮ್ಮಲ್ಲಿ ಇರೋ ಒಂದು ದೊಡ್ಡ ರೋಡಷ್ಟು ದೊಡ್ಡದಾಗಿರುತ್ತೆ. ಮತ್ತು ಇಷ್ಟು ಲಕ್ಷಾಂತರ ಟನ್ ಗಟ್ಟಲೆ ಇದರೊಳಗೆ ಹೈ ಪ್ರೆಷರಲ್ಲಿ ತುಂಬ ಸೇಫಾಗಿ ಒಂದು ದೇಶ ಇನ್ನೊಂದು ದೇಶ ಬಂದು ಮಂಗಳೂರು ಪೋರ್ಟ್ಗೆ ಬರುತ್ತೆ, ಮತ್ತು ಚೆನ್ನೈ ಪೋರ್ಟ್ಗೆ ಬರುತ್ತೆ, ಅಲ್ಲಿಗೆ ವಿಶಾಖಪಟ್ಟಣಂ ಪೋರ್ಟ್ಗೆ ಬರುತ್ತೆ, ನನ್ನ ಮುಂಬೈ ಪೋರ್ಟ್ ಇತ್ಯಾದಿಗಳು ಬರುತ್ತೆ. ಅಲ್ಲಿ ಬಂದ ನಂತರ ಇದಕ್ಕೆ ನಾವು ಪ್ರೊಸೆಸಿಂಗ್ ಮಾಡ್ತೇವೆ. ಅದಕ್ಕೆ ಪ್ರೊಸೆಸಿಂಗ್ ಅಂದರೆ ಏನಂದರೆ, ಅಲ್ಲಿಂದ ಕ್ರೂಡಾಗಿ ಬರುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತೈಲ ಬೆಲೆ ಇದೆಲ್ಲ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾವ ರೀತಿ ಗೋಲ್ಡ್ ಬೆಲೆ ಫ್ಲಕ್ಚುಯೇಟ್ ಆಗುತ್ತೆ, ಚಿನ್ನದ ಬೆಲೆ ಫ್ಲಕ್ಚುಯೇಟ್ ಆದಾಗ. ಸೊ ಜನಸಾಮಾನ್ಯರಿಗೆ ಸ್ವಲ್ಪ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಒಂದು ಮೆಕ್ಯಾನಿಸಮ್ ಮಾಡಿದ್ದಾರೆ. ಆ ಮೆಕ್ಯಾನಿಸಮ್ಗೆ ಅಡ್ಮಿನಿಸ್ಟ್ರೇಡ್ ಪ್ರೈಸ್ ಮೆಕ್ಯಾನಿಸಮ್ ಅಂತಾರೆ. ಅಂದರೆ ಈಗ ನೀವು ತೊಗೊಂಡ್ರೆ, ನೆನ್ನೆ ಚಿನ್ನದ ಬೆಲೆ ಬೇರೆ ಇತ್ತು, ಇವತ್ತು ಚಿನ್ನದ ಬೆಲೆ ಇದೆ, ನಾಳೆ ಬೇರೆ. ಸೊ ಅದರಿಂದ ತುಂಬ ಅನ್ಸರ್ಟನಿಟಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸೊ ಒಂದು ಬೆಲೆ ನಿಗದಿ ಮಾಡಿಬಿಡ್ತಾರೆ ನಮ್ಮ ದೇಶ ಒಳಗೆ, ಅಂದರೆ ನಮ್ಮ ರಾಜ್ಯದಲ್ಲಿ ಕೂಡ. ಸೊ ಇದರಲ್ಲಿ 4 ಕಾಂಪೋನೆಂಟ್ ಇದೆ. ಈ ಡೀಸೆಲ್ಲು, ಪೆಟ್ರೋಲ್,
ಮತ್ತು ಏವಿಯೇಷನ್ ಟರ್ಬೈನ್ ಫ್ಯೂಲ್ ATF ಅಂತಾರೆ ವಿಮಾನ ಇದಕ್ಕಾಗಿ, ಮತ್ತು ಕೆರೋಸಿನ್ಗೆ. ಇದು 3 ನಿಮಗೆ ಇದು 4 ಪದಾರ್ಥಗಳಿದೆಲ್ಲ ಇದು ನಮಗೆ ಫ್ಯೂಲ್ ಆಗಿ. ಇದಲ್ಲದೆ ನಾವು ಲೋ ಸ್ಪೀಡ್ ಡೀಸೆಲ್ ಅಂತ ಇದೆ, ಅದು ಯೂಸ್ ಮಾಡ್ತೀವಿ. ಅದು ಲೋ ಸ್ಪೀಡ್ ಡೀಸೆಲ್ ಇದೆ. ಮತ್ತು ಇದರಿಂದಾನೇ ಇದು ಕೂಡ ಮಾಡ್ತಾರೆ. ನಿಮಗೆ ರಸ್ತೆ ಮಾಡೋ ಡಾಂಬರ್ ಇದೆಲ್ಲ, ಡಾಂಬರ್ ಟಾರ್ ಅದೆಲ್ಲ ಇದರಿಂದಾನೇ ಅವರು ತೆಗಿತಾರೆ. ಒಂದು ಬ್ಯಾರಲ್ ಅಂದರೆ 159 ಲೀಟರ್ ಕ್ರೂಡ್ ಆಯಿಲ್ ಇರುತ್ತೆ. ಬಟ್ 159 ಲೀಟರ್ ಕ್ರೂಡ್ ಆಯಿಲ್ ಅಂದ ತಕ್ಷಣ 159 ಲೀಟರ್ ನಿಮಗೆ ಪೆಟ್ರೋಲ್ ಸಿಗೋದಿಲ್ಲ ನಿಮಗೆ. ಸೊ ಇದನ್ನು ಡಿಸ್ಟಿಲೇಷನ್ ಮಾಡ್ತಾರೆ, ಅಂದರೆ ಕುದಿಸಿ, ಮತ್ತು ಇದರ ನಂತರ ಕ್ರ್ಯಾಕಿಂಗ್ ಅಂತಾರೆ ಒಂದು, ಮತ್ತು ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಸೊ ಇದರಿಂದ ಎಲ್ಲಕ್ಕಿಂತ ಅಂದರೆ ಹೀಟಿಂದ ಹಾಕಿ ಫಸ್ಟ್ ಪೆಟ್ರೋಲ್ ಆಗುತ್ತೆ, ದೆನ್ ತದನಂತರ ಡೀಸೆಲ್ ಆಗುತ್ತೆ, ಆಮೇಲೆ ಏವಿಯೇಷನ್ ಟರ್ಬೈನ್ ಫ್ಯೂಲ್ ATF ಅಂದರೆ ವಿಮಾನಗಳು ಓಡಿಸೋ ವಿಮಾನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಏವಿಯೇಷನ್ ಟರ್ಬೈನ್ ಫ್ಯೂಲ್ ಅಂತ ಅದು ಸಪ್ರೇಟ್ ಆಗುತ್ತೆ. ಆಮೇಲೆ ಕೆರೋಸಿನ್ ಸೀಮೆಣ್ಣೆ ಇದಾಗುತ್ತೆ. ಸೊ ಇದು ಮುಖ್ಯವಾದ 4 ಪದಾರ್ಥಗಳು ಇದರಿಂದ. ಸೊ ನೀವು ರಿಫೈನರಿ ನೋಡಿದರೆ MRPL ನೋಡಿದ್ದೀರ, ಮಂಗಳೂರಲ್ಲಿ ರಿಫೈನರಿ ಇದೆ, ಮತ್ತು ಬರೋನಿ ಅಂತ ಬಿಹಾರದಲ್ಲಿ ರಿಫೈನರಿ ಇದೆ. ಸೊ ರಿಫೈನಿಂಗ್ ಕೆಪಾಸಿಟಿ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿದೆ, ಮತ್ತು ಚೆನ್ನಾಗಿ ಸ್ಪ್ರೆಡ್ ಔಟ್ ಕೂಡ ಆಗಿದೆ. ಮತ್ತು ಹೆಚ್ಚೆಚ್ಚು ಮತ್ತು ಚೆನ್ನೈ ಒಳಗೆ ಕೂಡ ಎನ್ನೋರಲ್ಲಿ ರಿಫೈನಿಂಗ್. ಸೊ ತೈಲ ಬಂದ ಕೂಡಲೇ ಅದು ಪೈಪ್ಗಳಲ್ಲಿ ತೊಗೊಂಡೋಗಿ ಇದಕ್ಕೆ ರಿಫೈನಿಂಗ್ ಮಾಡಿದ ನಂತರ, ಮತ್ತು ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಅದು ಬುಲೆಟ್ ವೆಹಿಕಲ್ ಥರ ಅಂತಾರೆ ದೊಡ್ಡ, ಅದರಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಆ್ಯಸ್ ವೆಲ್ ಆ್ಯಸ್ ಪೈಪ್ಸ್ ಕೂಡ ಇದೆ ಡಿಸ್ಟ್ರಿಬ್ಯೂಷನ್ ಮಾಡಿ. ಸೊ ನಾನು ತಮಗೆ ಹೇಳಿದ್ನಲ್ಲ ಆಗಲೇ, ತೈಲದ ಬೆಲೆ ಸಾರ್ವಜನಿಕರಿಗೆ ಕೊಡಬೇಕು ಅಂದರೆ ಒಂದು 4 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂತಾರಾಷ್ಟ್ರೀಯ ಬೆಲೆ ಮಾರ್ಕೆಟ್ನಲ್ಲಿ ಯಾವ ರೇಟ್ಗೆ ನಾವು ತೈಲ ಕೊಂಡ್ಕೊಂಡಿದ್ದೀವಿ ಅಂತ. ತದನಂತರ ರಿಫೈನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಕಾಸ್ಟ್ ಆಗುತ್ತೆ, ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಇದೆ ಅದಕ್ಕೆ, ಮತ್ತು ಸ್ಟೇಟ್ ಟ್ಯಾಕ್ಸ್ ಇದೆ, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. 5 ವಿಷಯ ಇದೆ ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ, ಬಿಕಾಸ್ ಭಾಳ ಹೈಲಿ ಕಂಬಸ್ಟಿಬಲ್ ಅಲ್ವಾ. ಬಟ್ ಏನಂದರೆ ನಮಗೆ ವೇರಿಯೇಷನ್ ಆಗೋದು ಹೆಚ್ಚಾಗಿ ಅಂತಾರಾಷ್ಟ್ರೀಯ ಬೆಲೆಗಳು ಜಾಸ್ತಿ. ಸೊ ಈ ಒಂದು ಬ್ಯಾರಲ್ ಇದಲ್ಲ, ಒಂದು ಬ್ಯಾರಲಲ್ಲಿ 159 ಲೀಟರ್ ಕ್ರೂಡ್ ಆಯಿಲ್ ಇರೋದಲ್ಲ, ಅದರದ್ದು ಬೆಲೆ ಒಂದು ಕಾಲದಲ್ಲಿ ಒಂದು ಬ್ಯಾರಲ್ಗೆ $147 ತನಕ ಹೋಗಿತ್ತು. ಈಗ 2026ನೇ ಇಸ್ವಿ ಮತ್ತು 27ನೇ ಇಸ್ವಿಲಿ ಇವ್ರದ್ದು ಪ್ರೊಜೆಕ್ಷನ್ ಏನಂದರೆ ಅದು $90 $120 ಮಧ್ಯದಲ್ಲಿ ಆಗೋ ಚಾನ್ಸ್ ಇದೆ ಅಂತ. ಉಳಿದೆಲ್ಲ ನಮ್ಮ ಕಡೆ ಇರೋದ್ರಿಂದ ನೋಡಿದೆ. ಸೊ ನಾವು ನಮ್ಮ ದೇಶ ಒಳಗೆ ಇರಲಿ ಅಥವಾ ಬೇರೆ ಬೇರೆ ದೇಶಗಳಿರಲಿ, ಅದು ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಈ ಚಿನ್ನದ ಥರ ಪ್ರತಿದಿನ ಅದು ಚೇಂಜ್ ಮಾಡ್ತಾ ಹೋದರೆ ತುಂಬ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತದೆ ಅದಕ್ಕೆ. ಸೊ ಅದರಿಂದ ಈ ಸ್ಟೇಟ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಇದೆಲ್ಲ, ಅದು ಅದಕ್ಕೆ ಹಾಕಿದ ನಂತರ ಮಾಡಬೇಕಾಗಿರೋದು. ಸೊ ಇದು ನಿಮಗೆ ಆಯಿಲ್ ಪ್ರೈಸಿಂಗ್ ಇದು ಮೆಕ್ಯಾನಿಕ್ಸ್ ಆಫ್ ದ ಆಯಿಲ್ ಪ್ರೈಸಿಂಗ್ ಅಂದರೆ ತೈಲದ ಬೆಲೆ, ಟ್ರಾನ್ಸ್ಪೋರ್ಟೇಷನ್ ಬೆಲೆ, ಸ್ಟೇಟ್ ಟ್ಯಾಕ್ಸ್, ಸೆಂಟ್ರಲ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್ ಇರೋದು. ಓಕೆ, ಇದ್ರೆ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದೇ ಸಲ ನಾವು ಹೇಳ್ತೀವಿ ತೈಲ ಬೆಲೆ ರೇಟ್ ಜಾಸ್ತಿ ಆಯಿತು ಅಂತ, ಆದರೆ ಇಷ್ಟೊಂದು ಪ್ರೊಸೆಸ್ ಇದೆ. ಇಲ್ಲಿ ಬಂದಾಗ ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕು, ಇದರಲ್ಲೇ ಲೇಟ್ ಆಗುತ್ತೆ. ಈಗ ಒಂದು ನಾವು ಅಲ್ಲಿಂದ ತಗೊಂಡ್ಕೊಂಡು ಬರಬೇಕಾದ್ರೇ ಲೇಟ್ ಆಗುತ್ತೆ. ಸೊ ಈ ಪ್ರೊಸೆಸ್ ಕೂಡ ಲೇಟ್ ಆಗುತ್ತೆ, ಹಾಗಾಗಿ ಇದು ಜಾಸ್ತಿ ಆಗೋದಕ್ಕೆ. ಅದಲ್ಲದೆ ನೋಡಿ, ಈಗ ಈ ಪ್ರೊಸೆಸಿಂಗ್ ಆಗುತ್ತಲ್ಲ, ಪ್ರೊಸೆಸಿಂಗ್ ಯಾರು ಮಾಡ್ತಾರಲ್ಲ, ರಿಫೈನರಿಲಿ ಪ್ರೊಸೆಸ್ ಮಾಡ್ತಾರೆ. ಪ್ರೊಸೆಸ್ ಮಾಡಿಬಿಟ್ಟು ಯಾರು ಕೊಡಬೇಕು? ಪ್ರೊಸೆಸ್ ಮಾಡೋರು ಕೊಡಲ್ಲ. ಈಗ ಹೋಟೆಲಲ್ಲಿ ಅಡುಗೆ ಭಟ್ಟ ಬಂದು ನಿಮ್ಗೆ ಸರ್ವ್ ಮಾಡಲ್ಲ, ಸಪ್ಲೈಯರ್ ಬಂದು ಸರ್ವ್ ಮಾಡ್ತಾರೆ. ಸಪ್ಲೈ ಯಾರು ನಮಗೆ IOC, BPCL, ಮತ್ತು HPCL, MRPL, ಮತ್ತು ಈಗ ನಾಯರಾ, ರಿಲಯನ್ಸು ಅವರು. ಸೊ ಅವ್ರದ್ದು ಕೂಡ ಅವ್ರದ್ದು ಚಾರ್ಜಸ್ ತೊಗೊಳ್ತಾರೆ, ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಅವ್ರ ಕಡೆಯಿಂದ ಇದಾಗುತ್ತೆ. ಸೊ ಇಟ್ಸ್ ದೊಡ್ಡ ನೆಟ್ವರ್ಕ್ ಥರ ಇದು ಆಗುತ್ತೆ. ಮತ್ತು ವೆರಿ ವೆರಿ ಕಂಬಸ್ಟಿಬಲ್ ಇರೋದ್ರಿಂದ ಬೆಂಕಿಯಿಂದ ಅಪಘಾತ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಸೇಫ್ಟಿ ಪ್ರಿಕಾಷನ್. ಸೊ ಸೇಫ್ಟಿಗೋಸ್ಕರ ನಾವು ತುಂಬ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇದು ನಾಟ್ ಎ ಸ್ಮಾಲ್ ಥಿಂಗ್, ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಮತ್ತು ಈ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗೋದು ಯಾವುದರಿಂದ, ಅವರು ಅಂತಾರಾಷ್ಟ್ರೀಯ ತೈಲದ ಬೆಲೆ ಬಗ್ಗೆ ಅವ್ರು ಏನು ಮಾಡೋಕ್ಕಾಗಲ್ಲ, ಅದು ನಾವು ಏನೋ ಮಾಡೋಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಅದು ಅವರು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇದೆಲ್ಲ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ, OPEC ಅಂತ ಇದೆ. ಅವ್ರು ತೈಲ ಆಮದು ಮಾಡೋದು ಇದು ಎಕ್ಸ್ಪೋರ್ಟ್ ಮಾಡೋದು ಒಂದು ಕಂಟ್ರಿ ಆರ್ಗನೈಸ್. ಸೊ ಅವ್ರು ಕೆಲವು ಸರ್ತಿ ಅವರವರಲ್ಲೇ ಕೆಲವು ಸರ್ತಿ ಭಿನ್ನಾಭಿಪ್ರಾಯ ಬರ್ಬೋದು, ಮತ್ತು ಕೆಲವು ಸರ್ತಿ ಅವ್ರ ಮೊದಲು ನಾವು ಹೊಡೆದು ನಾವು ನಮಗೆ ಸ್ಪೆಷಲ್ ರೇಟಲ್ಲಿ ಕೊಡಿ ಅಂತ. ಸ್ಪೆಷಲಿ ಈಗ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದ್ವಿ ನಾವು, ಮತ್ತು ನಾವು ವೆನ್ಜುವೆಲಾಯಿಂದ ಆಯಿಲ್ ತೊಗೊಳ್ತಾನೆ ಇರಲಿಲ್ಲ, ವೆನ್ಜುವೆಲಾಯಿಂದ ಕೂಡ ಆಯಿಲ್ ತೊಗೊಂಡು ಈಗ ನಾವು
41 ದೇಶಗಳಿಂದ ತೊಗೊಳ್ತಾ ಇದ್ದೀವಿ ನಾವು ಆಯಿಲ್ ಈಗ ಕ್ರೂಡ್ ಆಯಿಲ್ ತೊಗೊಳ್ತಾ ಇದ್ದೀವಿ. ಮುಂಚೆ ನಾವು ಆಫ್ರಿಕಾದಿಂದ ತೊಗೊಳ್ತಾನೆ ಇರಲಿಲ್ಲ. ಈಗ ಆಫ್ರಿಕಾದಿಂದ ಕೂಡ ನಾವು ಈಗ ಆಮದು ಮಾಡೋಕ್ಕೆ ಪ್ರಾರಂಭ ಮಾಡಿ. ಏನಂದರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಮಗೆ ಜಾಸ್ತಿ ಆಗುತ್ತೆ. ಹತ್ತಿರದಲ್ಲಿದೆ ಅಂದರೆ ಇರಾನ್ ಮತ್ತು ಇರಾಕ್ ಮತ್ತು ಇತ್ಯಾದಿಗಳ ಆ ಕಡೆಯಿಂದ ನಮಗೆ ಬರುತ್ತೆ. ಬಟ್ ಈ ಬಿಕಾಸ್ ಆಫ್ ದಿಸ್ ಈ ವಾರ್ ಸಿಚುವೇಶನ್ ಆಗಿರೋದ್ರಿಂದ ಸೊ ನಾವು ಬೇರೆ ಕಡೆಯಿಂದ ಸೊ ನಮ್ಮಲ್ಲಿ ಏನಾಗುತ್ತೆ, ಈ ಕೆಲವು ಪದಾರ್ಥಗಳಿಗೆ ನೀವು ಎಷ್ಟೇ ಟ್ಯಾಕ್ಸ್ ಹಾಕಿ ಜನ ತೊಗೊಳ್ತಾರೆ. ಸೊ ಅದಕ್ಕೆ ಎಕನಾಮಿಕ್ಸಲ್ಲಿ ಅದಕ್ಕೆ ಹೇಳ್ತಾರೆ ಇನ್ಇಲಾಸ್ಟಿಕ್ ಅಂತಾರೆ. ಇಲಾಸ್ಟಿಕ್ ಅಂದರೆ ನೀವು ಯಾವುದಾದ್ರೂ ಪದಾರ್ಥ ತೊಗೋಬಾರ್ದು ಅಂತ ಹೇಳಿ ಅದಕ್ಕೆ ಬೆಲೆ ಜಾಸ್ತಿ ಮಾಡಿದ್ರೆ ಜನ ತೊಗೊಳ್ಳಲ್ಲ. ಅದಕ್ಕೆ ಇಲಾಸ್ಟಿಕ್ ಅಂತಾರೆ. ಇದಕ್ಕೆ ಇನ್ಇಲಾಸ್ಟಿಕ್ ಅಂದರೆ ಇದಕ್ಕೆ ಏನೇ ಮಾಡಿದ್ರೂ ನೀವು ತೊಗೊಳ್ತೀರ ನೀವು ಇಲಾಸ್ಟಿಕ್. ಸೊ ಇಲಾಸ್ಟಿಸಿಟಿ ಆ್ಯಂಡ್ ಇನ್ಇಲಾಸ್ಟಿಸಿಟಿ ಅಂತ ಅದು ಸೊ ಇದು ಇನ್ಇಲಾಸ್ಟಿಕ್ ಇರೋದ್ರಿಂದ ನೀವು ಏನೇ ಬೆಲೆ ಆದರೂ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳೇಬೇಕು, ಮನೆಯೊಳಗೆ LPG ಮಾಡಲೇಬೇಕು. ಸೊ ನೀವು ಬೇರೆ ಕಡೆ ಖರ್ಚು ಮಾಡ್ತಾ ಇರೋ ದುಡ್ಡು ಇದಕ್ಕೆ ನೀವು ಹಾಕಲೇಬೇಕಾಗಿರೋದು ಪರಿಸ್ಥಿತಿ. ಸೊ ಟು ಮೇನ್ ಬರೋದು ಸೆಂಟ್ರಲ್ ಟ್ಯಾಕ್ಸಸ್ ಆ್ಯಂಡ್ ಸ್ಟೇಟ್ ಟ್ಯಾಕ್ಸ್. ಓಕೆ, ಈಗ ಗಮನಿಸ್ಬೋದು ತೈಲ ಬೆಲೆ ಏರಿಕೆ ಆದ ತಕ್ಷಣವೇ ನಮ್ಮ ಮನೇಲಿರುವಂಥ ಅಮ್ಮಂದಿರಿಗೆ ಒಂದೇ ಟೆನ್ಷನ್, ಅಯ್ಯೋ ಆಯಿಲ್ ನಾವು ಅಡಿಗೆ ಮಾಡೋದಕ್ಕೂ ಕೂಡ ಇನ್ನು ಆಗೋದಿಲ್ಲ, ನಾವು ಆಯಿಲ್ ಕೂಡ ಅಷ್ಟೇ ರೇಟ್ ಆಗುತ್ತೆ ಅಂತ. ಇದಕ್ಕೂ ಯಾವ ರೀತಿಯ ಕನೆಕ್ಷನ್ ಇರುತ್ತೆ ನೋಡಿ. ಈಗ ಮೇನ್ ಕ್ರೂಡ್ ನಮಗೆ ಬರುತ್ತಲ್ಲ, ಅದ್ರ ಮೇಲೆ ನಮಗೇನು ಕಂಟ್ರೋಲೇ ಇಲ್ಲ. ಸೊ ಅದು ಜಾಸ್ತಿ ಆಗೋವಾಗ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ದಟ್ ಈ ಚಿನ್ನದ ಬೆಲೆ ಥರ ಮೇಲೆ ಏರುಪೇರು ದಿನ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಡ್ ಪ್ರೈಸ್ ಪಾಲಿಸಿ ಮಾಡಿದ್ದಾರೆ ಅದಕ್ಕೆ. ಸೊ ಅದು ಈ ಸೆಂಟ್ರಲ್ ಟ್ಯಾಕ್ಸಸ್ಸು ಮತ್ತು ಸ್ಟೇಟ್ ಟ್ಯಾಕ್ಸ್. ಅದಕ್ಕೋಸ್ಕರ ಇದು ನಾವು GST ಕೆಳಗಡೆನೂ ತಂದಿರೋದಿಲ್ಲ. ಅದಕ್ಕೆ GST ಕೆಳಗಡೆನೂ ಇದು ಬಂದಿಲ್ಲ. ಸ್ಟೇಟ್ ಸಪ್ರೇಟ್ ಮಾಡಿ, ಸೆಂಟ್ರಲ್ ಸಪ್ರೇಟ್ ಮಾಡಿ, ಸಪ್ರೇಟಾಗಿ ಬಿಟ್ಬಿಟ್ಟಿದ್ದಾರೆ. ನೀವು ನಿಮ್ಮ ರೆವಿನ್ಯೂ ನೀವು ಇಟ್ಕೊಳ್ಳಿ, ನಮ್ಮ ರೆವಿನ್ಯೂ ನಾವು ಇಟ್ಕೊಳ್ತೀವಿ ಅಂತಾರೆ. ಸೊ ಕರ್ನಾಟಕ ಇಸ್ ಒನ್ ಆಫ್ ದ ಸ್ಟೇಟ್ಸ್ ವಿತ್ ವೆರಿ ಹೈ ಟ್ಯಾಕ್ಸ್ ನಮಗೆ ಇರುವಂಥದ್ದು. ಯೂನಿಯನ್ ಟೆರಿಟರೀಸಲ್ಲಿ ಕಮ್ಮಿ ಇದೆ. ಅದಕ್ಕೆ ಯೂನಿಯನ್ ಟೆರಿಟರಿಲಿ ಪಾಂಡಿಚೇರಿಗೆ ಹೋಗಿ ನೀವು ಅಥವಾ ಗೋವಾ ಆಫ್ಕೋರ್ಸ್ ಸ್ಟೇಟ್ ಆಗಿದೆ, ಮತ್ತು ಡಾಮನ್ ದ್ವೀಪ್ ಒಳಗೆ ಹೋಗಿ ನೀವು ಆ ಕಡೆ ಎಲ್ಲ ಸ್ವಲ್ಪ ಬೆಲೆ ಕಮ್ಮಿ ಇದೆ, ಮತ್ತು ಕೆಲವು ಕಡೆ ಕಮ್ಮಿ ಇದೆ. ಸೊ ಸ್ಟೇಟ್ ಗೌರ್ಮೆಂಟ್ ಇದ್ರ ಮೇಲೆ ಟ್ಯಾಕ್ಸ್ ಹಾಕಿದೆ. ಸೊ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೂಡ ಇದ್ರ ಮೇಲೆ ನನಗೆ ಐ ಡೋಂಟ್ ಹ್ಯಾವ್ ದ ಫಿಗರ್ ಎಷ್ಟು ಟ್ಯಾಕ್ಸ್ ಪ್ರತಿ ಲೀಟ್ರಿಗೆ ಇಷ್ಟು ಟ್ಯಾಕ್ಸ್. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಷ್ಟು ಅವ್ರದ್ದು ಕೂಡ ಒಂದು ಟ್ಯಾಕ್ಸೇಷನ್ ಇರುತ್ತೆ. ಒಂಥರ ಇದು ಹೇಳ್ತಾರಲ್ಲ, ಟ್ರಾನ್ಸ್ಪೋರ್ಟ್ ಈಸ್ ದ ಲೈಫ್ ಬ್ಲಡ್ ಆಫ್ ಕಾಮರ್ಸ್ ಅಂತ. ಸೊ ನೀವು ತೈಲ ಬೆಲೆ ಒಳಗೆ ಏರುಪೇರಾದರೆ ಪೂರ್ತಿ ಎಲ್ಲದರ ಮೇಲೆ ಕೂಡ ಅದರ ಪರಿಣಾಮ ಬೀಳುತ್ತೆ, ಮತ್ತು ಜಾಸ್ತಿನೇ ಪರಿಣಾಮ ಬೀಳುತ್ತೆ. ಇದರ ಸ್ವಲ್ಪ ಜಾಸ್ತಿ ಆದರೂ ಅದರ ಪರಿಣಾಮ ಅಲ್ಲಿ ತುಂಬ. ಸೊ ಅದಕ್ಕೋಸ್ಕರ ಇದರ ಜನರ ಸಾಮಾನ್ಯರ ಮಧ್ಯದಲ್ಲಿ ತೈಲ ಬೆಲೆ ಜಾಸ್ತಿ ಆಗುವಾಗ ತುಂಬ ಕಸಿಬಿಸಿಯಾಗಿ ಅಥವಾ ಅವರಲ್ಲಿ ತುಂಬ ಇದು ಗಲಾಟೆ ಆಗುತ್ತೆ. ಯಾಕಂತ ಹೇಳಿದ್ರೆ ಗಾಡಿ ಓಡಾಡಿಸಬೇಕು, ಪೆಟ್ರೋಲ್ ಡೀಸೆಲ್ ಬೇಕು, ಯಾವ್ದಾದ್ರು ಕೃಷಿಕರಿದ್ರೆ ಅವ್ರಿಗೆ ಏನಾದ್ರು ಎಲ್ಲ ಜನ ಹೇಳ್ತಾರಲ್ಲ, ಒಂದು ವೆಹಿಕಲ್ ಎಷ್ಟು ಕೊಡುತ್ತೀರಿ ನಿಮ್ಗೆ, 1 ಲೀಟರ್ಗೆ ಎಷ್ಟು ಕೊಡುತ್ತೆ ಅಂತ. ಅಂದರೆ ಜನ ಅಷ್ಟು ಅದಕ್ಕೆ ಹತ್ತಿರದಿಂದ ಗಮನಿಸುವಾಗ ಈಗ ಮೊನ್ನೆವರೆಗೂ 90 ರೂಪಾಯಿ ಇತ್ತು ಡೀಸೆಲ್ 1 ಲೀಟರ್, ಈಗ 98 ರೂಪಾಯಿ 80 ಪೈಸೆ ಆಗಿದೆ. ಅಂದರೆ 100 ರೂಪಾಯಿಗೆ 1 ರೂಪಾಯಿ 20 ಪೈಸೆ ಕಮ್ಮಿ ಇದೆ. ಸೊ ಟ್ರಕ್ಸ್ ಬರ್ತಾ ಇರೋದು, ಮತ್ತು ಇದು ಬಸ್ಗಳಿರೋದಂಥದ್ದಿರಲಿ, ನನ್ನ ಟ್ರ್ಯಾಕ್ಟರ್ಗಳಿರೋದಂಥದ್ದಿರಲಿ. ಸೊ ಪ್ರತಿಯೊಬ್ಬರಿಗೂ ಅದು ಅಫೆಕ್ಟ್ ಆಗೇ ಆಗುತ್ತೆ. ಯಾಕಂದರೆ ಗಾಡಿ ಹೋಗೋದೇ ಮುಂದೆ ಡೀಸೆಲಿಂದ. ಸೊ ನಿಮಗೆ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಖರ್ಚು ವೆಚ್ಚ ಯಾರ ಮೇಲೆ ಹಾಕ್ತೀರಿ ನೀವು, ಬರ್ಡನ್ ಯಾರ ಮೇಲೆ ಶಿಫ್ಟ್ ಮಾಡ್ತೀರಾ, ನೀವೇ ಅಬ್ಸಾರ್ಬ್ ಮಾಡ್ತೀರಾ ಅಥವಾ? ಸೊ ಅದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ, ಈ ಪ್ರಶ್ನೆ ಬೇರೆ ಕೇಳೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಡ್ತೀನಿ. ಸೊ ಆವಾಗ 2002-2003 ಸಮಯದಲ್ಲಿ ತೈಲ ಬೆಲೆ ಆವಾಗ ಕೂಡ ಡಿಸ್ಟರ್ಬೆನ್ಸ್ ಆಗಿತ್ತು. ಸೊ ಒಂದು ಬ್ಯಾರಲ್ $147 ತನಕ ಹೊಟ್ಟೋಯ್ತು. ಸೊ ಆವಾಗ ಏನು ತೀರ್ಮಾನ ಮಾಡಿದ್ರು, ಜನರ ಮೇಲೆ ಭಾರ ಬರೋದು ಬೇಡ ಅಂದ್ಬಿಟ್ಟು ಹೇಳಿ. ಸೊ ಆವಾಗ ಈ ಆಯಿಲ್ ಕಂಪನೀಸ್ ಇದೆಲ್ಲ, ಈ ಆಯಿಲ್ ಕಂಪನೀಸ್ ಏನು ಮಾಡ್ತಾರೆ, ಅವರು ರಿಫೈನರಿ ಹತ್ರ ಆಯಿಲ್ ತೊಗೊಂಡು ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ನಿಮ್ಮ ಅಡುಗೆ ಮನೆ ತನಕ ಗ್ಯಾಸ್ ಬರೋದು, ಅಥವಾ ನಿಮ್ಮ ವಾಹನಗಳ ತನಕ ಇದು ಬರ್ತಲ್ಲ, ಅದು ಅವ್ರ ಕೆಲಸ. HPCL, BPCL, IOC ಮತ್ತು ನಾಯ್ರಾ ಪಂಪ್ ಮತ್ತು ರಿಲಯನ್ಸ್ ಪಂಪ್ ಅವ್ರದ್ದೆಲ್ಲ. ಸೊ ಅವ್ರಿಗೆ ಏನು ಮಾಡಿದ್ರು, ಅವರು ಆಯಿಲ್ ಕಂಪನೀಸ್ ಅಂತಾರೆ ಡಿಸ್ಟ್ರಿಬ್ಯೂಷನ್. ಸೊ ರಿಫೈನ್ರಿಯಿಂದ ಅವ್ರು ತೊಗೋಬೇಕು ಮತ್ತು ಅವರು ಸೊ ಈಗ ರಿಫೈನ್ರಿನವ್ರಿಗೆ ಅವ್ರು ದುಡ್ಡು ಕೊಡಬೇಕು, ಯಾಕಂದರೆ ಅವ್ರು ತೊಗೊಂಡಿದ್ದಾರೆ. ಸೊ ಆವಾಗ ಈ ಆಯಿಲ್ ಕಂಪನೀಸ್ಗೆ ಆವಾಗ ಏನು ಹೇಳಿದ್ರು, ನಿಮ್ಗೆ ನೋಡಿ ಈಗ ನಿಮ್ಗೆ ದುಡ್ಡು ನೀವು ಜಾಸ್ತಿ ಚಾರ್ಜ್ ಮಾಡೋಕ್ಕೆ ಹೋಗ್ಬಿಡಿ ಜನರಿಗೆ, ಯಾಕಂದರೆ ಅವ್ರಿಗೆ ಎಷ್ಟು ಜಾಸ್ತಿ ಆಗಿದೆ, ಒಂದು ಕೆಲಸ ಮಾಡ್ತೀವಿ, ಸೊ ನೀವು ಕಮ್ಮಿ ಇಟ್ಟಿರಿ, ನಾವು ಅದಕ್ಕೆ ಬ್ಯಾಲೆನ್ಸಲ್ಲಿ ಆಯಿಲ್ ಬಾಂಡ್ಸ್ ಅಂತ ಕೊಟ್ಬಿಡ್ತೀವಿ ನಾವು. ಆಯಿಲ್ ಬಾಂಡ್ ಅಂದರೆ ಸರ್ಟಿಫಿಕೇಟ್ ಕೊಡ್ತೀವಿ ನೀವು. ಸೊ ಅದು ಆಯಿಲ್ ಬಾಂಡ್, ಅದು ಆಮೇಲೆ ನೀವು ಅದಕ್ಕೆ ಎನ್ಕ್ಯಾಶ್ ಮಾಡಿಬಿಟ್ಟು ಒಂಥರ FD ಇದ್ದಂಗೆ, ನಾವು ನಿಮಗೆ ದುಡ್ಡು ಕೊಡಬೇಕಲ್ಲ, ಸೊ ಅದಕ್ಕೆ FD ಇದ್ದಂಗೆ, ಮತ್ತು ಅದ್ರ ಮೇಲೆ ನಿಮಗೆ 2 to 3% ಇಂಟ್ರೆಸ್ಟ್ ಕೊಡ್ತೀವಿ ಅಂತ.
ಮತ್ತು ಇದು ನಾವು ಚಿನ್ನ ಮತ್ತು ಥರ ಮಾಡೋಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ನಾವು ತುಂಬ ಸಬ್ಸಿಡಿ ಕೂಡ ಕೊಡ್ತೀವಿ. ಯಾಕೆಂದರೆ ಎಲ್ ಪಿ ಜಿಗೆ ನಾವು ಸಬ್ಸಿಡಿ ಕೊಡ್ತೀವಿ, ನಾವು ಕೆರೋಸಿನ್ಗೆ ನಾವು ಸಬ್ಸಿಡಿ ಕೊಡ್ತೀವಿ. ಇದಕ್ಕೆ ಕ್ರಾಸ್ ಸಬ್ಸಿಡೈಸೇಷನ್ ಅಂತಾರೆ. ಎಲ್ಲಿ ಪೆಟ್ರೋಲಿಂದ ಸಂಪಾದನೆ ಮಾಡಿರೋ ದುಡ್ಡಿದಲ್ಲ ಆ ಖರ್ಚಲ್ಲಿ ಇದು ಕೊಡ್ತಾರೆ. ಸೊ ಆ ಕ್ರಾಸ್ ಸಬ್ಸಿಡೈಸೇಷನ್ ಮಾಡ್ತಿರೋದ್ರಿಂದ ಈ ಬೆಲೆ ನಾವು ಬೇಕಂತ ಕಮ್ಮಿ ಇಟ್ಟಿರ್ತೀವಿ. ಸೊ ದಟ್ ಜನಸಾಮಾನ್ಯರಿಗೆ ಮತ್ತು ಇದಕ್ಕೆಲ್ಲ ಇಲ್ಲದ್ರೆ ನೀವು ಡೈರೆಕ್ಟಾಗಿ ಎಲ್ ಪಿ ಜಿ ಆಮದು ಮಾಡ್ತೀವಲ್ಲ ಆ ರೇಟ್ ಕೊಡೋಕ್ಕೆ ಹೋದರೆ ತುಂಬ ಜಾಸ್ತಿ ಆಗ್ಬಾರ್ದು. ಬಟ್ ಕೆಲವು ದೇಶಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ಪ್ರಧಾನಮಂತ್ರಿ ಅಂತೂ ಈಗ ಮನೆ ಒಳಗೆ ಎಲ್ ಪಿ ಜಿ ಕೊಡೋ ಸ್ಕೀಮ್ ಅವರು ತಂದಿದ್ದಾರಲ್ಲ, ಅದಕ್ಕೆ ಈಗ ಅದ್ರ ಜೊತೆಗೆ ನಾವು ಪ್ರಮುಖವಾಗಿ ಮಾತಾಡಬೇಕು, ಇಷ್ಟೆಲ್ಲ ಒಂದು ಪರಿಣಾಮದ ಮಧ್ಯೆ ನಾವು ಅದನ್ನು ಮಿತವಾಗಿ ಬಳಕೆ ಮಾಡಬೇಕು ಅಥವಾ ಪರ್ಯಾಯ ಮಾರ್ಗಗಳ ಬಗ್ಗೆ ಯೋಚನೆ ಮಾಡುವಂತಹ ಸುಸಂದರ್ಭ ಇದು ಅಂತ ಅನಿಸುತ್ತೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ? ನೋಡಿ, ಫಸ್ಟ್ ಆಫ್ ಆಲ್ ನಾವು ತುಂಬ ಲಿಮಿಟೆಡ್ ಆಗಿ ಮತ್ತು ವೇಸ್ಟ್ ಮಾಡಬಾರ್ದು. ನಮ್ಮ ಹತ್ರ ಕೆಲವರು ನಾನು ನೋಡಿದ್ದೀನಿ ದುರಹಂಕಾರದಲ್ಲೇ ಬಿಡ್ರಿ ನಮ್ಮ ಹತ್ರ ದುಡ್ಡಿದೆ. ದುಡ್ಡು ನಿಮ್ದು ಇರ್ಬೋದು, ಪೆಟ್ರೋಲ್ ಮತ್ತು ಡೀಸೆಲ್ ದೇಶದ್ದು, ಅದು ನೀವು ಹಾಳು ಮಾಡೋಂಗಿಲ್ಲ ನೀವು. ಸೊ ದುಡ್ಡಿದೆ ಅಂದ ತಕ್ಷಣ ನೀವು ವೇಸ್ಟ್ ಮಾಡಬಾರ್ದು. ಬಟ್ ಏನಂದರೆ ನಮ್ಮ ದೇಶ ಇತ್ತೀಚಿನ ದಿನಗಳಲ್ಲಿ ಈ ರಿನ್ಯೂವಬಲ್ ಎನರ್ಜಿ ಇದೆಲ್ಲ, ಸೋಲಾರ್ ಇರಲಿ, ವಿಂಡ್ ಇರಲಿ, ಟೈಡಲ್ ಎನರ್ಜಿ ಇರಲಿ, ಅದರ ಬಗ್ಗೆ ತುಂಬ ರಿಸರ್ಚ್ ಕೂಡ ಮಾಡಿದೆ ಮತ್ತು ನಾವು ಭಾಳಷ್ಟು ಮುಂದೆ ಕೂಡ ಹೋಗಿದೆ. ಪಂಚಾಮೃತ ಅಂತ ಒಂದು ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಮಾನ್ಯ ಮೋದಿಯವರು ಮಾಡಿರೋದೇನೆಂದರೆ 2030 ಇಸ್ವಿಯಷ್ಟರಲ್ಲಿ ನಮಗೆ 500 ಗೈಗಾವಾಟ್ಸ್ ಅಷ್ಟು ನಮಗೆ ಇದು ರಿನ್ಯೂವಬಲ್ ಎನರ್ಜಿ ಇರೋದಲ್ಲ, ಸೊ ಅದು ನಮಗೆ ಬಂದುಬಿಡಬೇಕು ಅಂತ, ಸೋಲಾರ್ ಮತ್ತು ವಿಂಡಿಂದ ಅಂತ. ಸೊ ತಾವು ಈಗ ನೋಡ್ತಾ ಇದ್ದಾರೆ ನಮ್ಮ ಕಡೆ ಗದಗಲ್ಲಿ ಇರಲಿ, ಚಿತ್ರದುರ್ಗ ಇತ್ಯಾದಿ ಕಡೆ ದೊಡ್ಡ ದೊಡ್ಡ ವಿಂಡ್ ಮಿಲ್ ಇದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ತುಂಬ ಸನ್ಲೈಟ್ ನಾವು ಟ್ಯಾಪ್ ಮಾಡಿದ್ದು. ಸೊ ಅದು ದೇಶಾದ್ಯಂತ ನಾವು ಮಾಡ್ತಾಯಿದ್ದೀವಿ ನಾವು. ಸೊ ಅದರ ಪ್ರಕಾರ ನಮ್ಮಲ್ಲಿ ನಾವು 2070 2070 ನಾವೆಲ್ಲ ಇರೋಲ್ಲ, ನೀವೆಲ್ಲ ಇರ್ತೀರ 2070 ಆವಾಗ 2070 ನೀವು ನಮ್ಮಲ್ಲಿ ಝೀರೋ ಎಮಿಷನ್ ಕೋಲ್ ಬೇಸ್ಡ್ ನಮಗೆ ಬರಬಾರ್ದು ಅನ್ನೋದ್ರ ಬಗ್ಗೆ ಒಂದು ನಾವು ಗುರಿ ನಾವು ಇಟ್ಕೊಂಡಿದ್ದೀವಿ ಅಲ್ಲಿಗೆ. ಸೊ ಆ್ಯಂಡ್ 2030 ಇಡೀ ದೇಶದ 50% ಅಷ್ಟು ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಇದೆಲ್ಲ ಅದು ರಿನ್ಯೂವಬಲ್ ಸೋರ್ಸಸ್ಸಿಂದ ನಮಗೆ ಬರಂಗೆ ಮಾಡಬೇಕು ಅಂತ ಒಂದು ಪೂರ್ತಿ ಎಫರ್ಟ್ ನಡೆದಿದೆ. ಇದಕ್ಕೆ ಸಲುವಾಗಿ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ, ಮತ್ತು ಘರ್ ಊರ್ಜಾ ಅಂತ ಮನೆವರೆಗೂ ಹಾಕೋಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮತ್ತು ಇಸ್ರೇಲ್ಸ್ ಕೂಡ ಈ ಸಂಶೋಧನೆ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮುಂಚೆ ಇತ್ತಲ್ಲ ಇದು ನಿಮಗೆ ಸೋಲಾರ್ ಪ್ಯಾನೆಲ್ಸು, ಅದೆಲ್ಲ ಔಟ್ಡೇಟ್ ಆಗಿ ಎವ್ರಿ ಸೆಕೆಂಡ್ 2 ಇಯರ್ಸಲ್ಲಿ ಸೋಲಾರ್ ಪ್ಯಾನೆಲ್ಸ್ದು ಪವರ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಅಂದರೆ ಇನ್ನೂ ಊರ್ಜಾ ತೊಗೊಂಡು ಹೋಗೋದು. ಮತ್ತು ಎಷ್ಟು ಮುಂಚೆ ಬೇರೆ ಎಲೆಕ್ಟ್ರಿಸಿಟಿ ನಮ್ಗೆ ಸ್ಟೋರ್ ಮಾಡೋಕ್ಕಾಗ್ತಾರೆ, ಇದು ಸ್ಟೋರ್ ಕೂಡ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ಮತ್ತು ಡಿಸ್ಟ್ರಿಬ್ಯೂಷನ್ ಒಳಗೆ ಲಾಸ್ ಆಗುತ್ತೆ, TND ಲಾಸಸ್ ಅಂತಾರೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್. ಟ್ರಾನ್ಸ್ಪೋರ್ಟ್ ಆ ಲಾಸಸ್ ಮುಂಚೆ 35-40% ತನಕ ಇತ್ತು. ಈಗ ಪವರ್ ಇಲ್ಲಿಂದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗಬೇಕು ಅಂದರೆ ನೀವು ಇಲ್ಲಿಂದ 100 ಯೂನಿಟ್ ಕಳಿಸಿದ್ರೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 75-80 ಯೂನಿಟ್ಸ್ ಇದೆ. ಯಾಕೆಂದರೆ ಅಲ್ಲಿ ರೆಸಿಸ್ಟೆನ್ಸ್ ಇದು ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸೌದಕ್ಕೆ. ಸೊ ಅಲ್ಲಿ ಕೂಡ ಆಗಲಿ. ಮತ್ತು ಜನರ ಮಧ್ಯದಲ್ಲಿ ಕೂಡ ತುಂಬ ಎಂಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ದಟ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬಳಸಿ, ನೀವು ಮತ್ತು ಸೋಲಾರ್ ಎನರ್ಜಿ ಉಪಯೋಗ ಮಾಡಿ, ವಿಂಡ್ ಎನರ್ಜಿ ಉಪಯೋಗ ಮಾಡಿ ಅಂತ ಅದರಂತೆ ಆಗ್ತಾಯಿದೆ. ಸೊ ಭಾಳಷ್ಟು ತನಕ ನಾವು ಸಕ್ಸೀಡ್ ಮಾಡಿದ್ದೀವಿ ನಾವು ಅದಕ್ಕೆ. ಮತ್ತು ಅದಲ್ಲದೆ ನಾವು ಈಗ ಪೆಟ್ರೋಲಿಯಂ ಜೊತೆ ಎಥನಾಲ್ ಬ್ಲೆಂಡಿಂಗ್ ಕೂಡ ಮಾಡಿ, ಎಥನಾಲ್ ಬ್ಲೆಂಡಿಂಗಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು 5% 10% ಮಿಕ್ಸ್ ಮಾಡಿದ್ರೂ ನಮ್ಮ ಪೆಟ್ರೋಲ್ ಜೊತೆ ಅಥವಾ ಡೀಸೆಲ್ ಜೊತೆ ಮಾಡಿದ್ರೆ ಸೊ 5 to 10% ನಮಗೆ ಖರ್ಚು ಕಡಿಮೆ ಆಗುತ್ತೆ. ಬಟ್ ಅಲ್ಲಿ ನಮ್ಗೆ ಏನು ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಅಂದರೆ ಅದು ಡೀಸೆಲ್ ಇದೆಲ್ಲ, ಡೀಸೆಲ್ ಪೆಟ್ರೋಲ್ ಅದು ಇರುವಂಥದ್ದು, ಅದು ಭೂಮಿಯಿಂದ ಬರುವಂಥ ಇಂಧನ ಇದು. ಮತ್ತು ಇದಕ್ಕೆ ನಾವು ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದೀವಲ್ಲ, ಅದು ಗಿಡಗಳಿಂದ ಬರುವಂಥದ್ದು. ಸೊ ಅದಕ್ಕೆ ಒಂದು ಪ್ರೊಸೆಸ್ ಇರುತ್ತೆ, ಎಸ್ಟ್ರಿಫಿಕೇಷನ್ ಅಂತಾರೆ. ಎಸ್ಟ್ರಿಫಿಕೇಷನ್ ಅಂದರೆ ಅದಕ್ಕೆ ಎಷ್ಟು ನಾವು ತಿಳಿ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆವಾಗ, ಇಲ್ಲದ್ರೆ ಏನಾಗುತ್ತೆ ಇಂಧನದ ಯಂತ್ರ ಹಾಳಾಗ್ಬಿಡುತ್ತೆ ಅದಕ್ಕೆ. ಸೊ ಆ ಎಸ್ಟ್ರಿಫಿಕೇಷನ್ ಪ್ರೊಸೆಸ್ ನಾವು ಚೆನ್ನಾಗಿ ಮಾಡ್ತೇವೆ. ಮುಂಚೆ ಇಲ್ಲಿ ನಾನು KSRTCಲಿ ಕೆಲಸ ಮಾಡ್ತಾ ಇರುವಾಗ ನಾವು ಜತ್ರೋಫಾಸ್ ಇರುತ್ತಲ್ಲ, ಅದು ಕ್ಯಾಸ್ಟರ್ ಆಯಿಲ್ ಮತ್ತು ಸೊ ಅದಕ್ಕೆ ಬಟ್ ನಾವು ಪ್ರಯತ್ನ, ಅದು ತುಂಬ ಗಟ್ಟಿ ಇದು. ಬಟ್ ಪೆಟ್ರೋಲ್ ಇದೆಲ್ಲ ತುಂಬ ಒಂಥರ ಕೈಲಿ ಸ್ವಲ್ಪ ತಿಟ್ಕೊಂಡ್ರೆ ಎಲ್ಲ ವ್ಯಾಪರೇಟ್ ಆಗಿಬಿಡುತ್ತೆ. ಬಟ್ ನಮ್ಮ ವೆಜಿಟೇಬಲ್ ಆಯಿಲ್ ಹಾಗೆ ವ್ಯಾಪರೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ತಿಳಿಗೊಳಿಸ್ಬೇಕು ಅಂದರೆ ಇದಕ್ಕೆ ಜೊತೆ ಮಿಕ್ಸ್ ಸೊ ಅದು ಮಿಕ್ಸ್ ಮಾಡಬೇಕು ಅಂದರೆ ಇದರಲ್ಲಿ ಎಷ್ಟು ತಿಳಿ ಇದೆ ಅಷ್ಟು ತಿಳಿಯಾಗಿ ಮಾಡೋದು. ಸೊ ತಿಳಿ ಮಾಡೋ ಪ್ರೊಸೆಸ್ಗೆ ನಾವು ಎಸ್ಟ್ರಿಫಿಕೇಷನ್ ಅಂತೀವಿ ಇದಕ್ಕೆ. ದೊಡ್ಡಬಳ್ಳಾಪುರ ಡಿಪೋದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು KSRTCಯಿಂದ ಅದು ನಾವು ಇನ್ಫ್ಯಾಕ್ಟ್ ಇಡೀ ದೊಡ್ಡಬಳ್ಳಾಪುರ ಡಿಪೋದಲ್ಲಿ ಜತ್ರೋಫಾ ಸೀಡ್ಸ್ ಅದು. ಸೊ ಜತ್ರೋಫಾ
ಸನ್ಫ್ಲವರ್ ಸೀಡ್ಸಿಂದ ನಾವು ಬಟ್ ಏನಂದರೆ ದಟ್ ಎಸ್ಟ್ರಿಫಿಕೇಷನ್ ಪ್ರಾಸೆಸ್ ಕಾಸ್ಟ್ಲಿ ಆಗೋಯ್ತು ಕಾಸ್ಟ್ಲಿ ಆಗುತ್ತೆ. ಸೊ ಭಾರತ ತುಂಬ ಪ್ರಯತ್ನ ಮಾಡ್ತಾ ಇದೆ. ಆ್ಯಂಡ್ ನಮ್ಮಲ್ಲಿ ಕೂಡ ಹೊಸ ತೈಲಗಳು ಎಲ್ಲೆಲ್ಲಿ ಸಿಕ್ಕುತ್ತೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲ ಬಹಿರಂಗ ಕೆಲವು ಕಡೆ ಮಾಡ್ತಾ ಇಲ್ಲ. ಸ್ಟೋರೇಜ್ ಕೂಡ ನಾವು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದೀವಿ. ಇಂಥ ಒಂದು ಸಿಚುವೇಶನ್ ಬಂದರೆ ಏಕಾಏಕಿಯಾಗಿ ನಮ್ಮ ಮೇಲೆ ತೊಂದರೆ ಆಗಬಾರ್ದು. ಬಟ್ ಆದರೂ ಸಹ ನಾನು ನಿಮ್ಗೇನು ಹೇಳಬೇಕು ಅಂತಿದ್ದೀನಿ ಮತ್ತು ಜನಸಾಮಾನ್ಯರಿಗೂ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಭಾರತದಲ್ಲಿ ತೈಲದ ಬೆಲೆ ಪ್ರಪಂಚದಲ್ಲಿ ನೀವು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ. ನೀವು ಅಮೆರಿಕಾಗೆ ಹೋದ್ರೂ ನಿಮಗೆ $1.9 ಆಗುತ್ತೆ ಅಥವಾ $2.01 ಆಗುತ್ತೆ 1 ಲೀಟರ್ ಪೆಟ್ರೋಲ್ಗೆ ನಿಮಗೆ. ಬೇರೆ ಅದೇ ನೀವು ಕನ್ವರ್ಟ್ ಮಾಡಿದ್ರೆ ಇಂಡಿಯಾ ಒಳಗೆ ಇವತ್ತು ಕೂಡ ಇಂಡಿಯಾ ಒಳಗೆ 105-110 ತನಕ ಹೋಗುತ್ತೆ. ಅಂದರೆ ನಿಮಗೆ ಜಸ್ಟ್ $1ಗೆ 1 ಲೀಟರ್ ಸಿಗ್ತಾಯಿದೆ. ಬೇರೆ $1ಗೆ ನಿಮಗೆ ಅಮೆರಿಕಾದಲ್ಲಿ ಪೆಟ್ರೋಲ್ ಸಿಗೋದಿಲ್ಲ. ನಿಮಗೆ $1 ಮೇಲೆ ನಿಮಗೆ ಡೀಸೆಲ್ ಬೆಲೆನೂ ಆಗುತ್ತೆ. ಸೊ ಆ್ಯಂಡ್ ಸೇಮ್ ಥಿಂಗ್ ನೀವು ಚೀಪೆಸ್ಟ್ ಪೆಟ್ರೋಲ್ ನಿಮಗೆ ಸಿಗೋದು UAE ಒಳಗೆ ಮತ್ತು ಇಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಒಳಗೆ $60 ಸಿಗತ್ತೆ ಎಲ್ಲ ಸೇರಿ. ಕ್ರೂಡ್ ಆಯಿಲ್ಗೆ ಪ್ಯೂರಿಫೈ ಮಾಡಿ ಸಪ್ಲೈ ಮಾಡೋಕ್ಕೆ ಅವರಲ್ಲಿ ಇನ್ನೂ $60 ಇದೆ ಅವ್ರಿಗೆ. ಟ್ಯಾಕ್ಸ್ ಕೂಡ ಅವ್ರು ಟ್ಯಾಕ್ಸ್ ಹಾಕೋದಿಲ್ಲ. ಬಟ್ ನಮ್ಮಲ್ಲಿ ಇದೆಲ್ಲ ಕಾಸ್ಟ್ ಆಗುತ್ತಲ್ಲ, ಅಲ್ಲಿಂದ ತೊಗೊಂಬರಬೇಕು, ಪ್ಯೂರಿಫೈ ಮಾಡಬೇಕು, ಪ್ಯೂರಿಫೈ ಮಾಡಿದ ನಂತರ ಅದಕ್ಕೆ ಆಯಿಲ್ ಕಂಪ್ನಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಮತ್ತು ಅಷ್ಟು ಇರುವಾಗ ಕೂಡ ಈಗ ನಾವು ತುಂಬ ಪ್ರೊಟೆಸ್ಟ್ ಮಾಡ್ತೀವಿ, ಎಲ್ಲ ಎತ್ತಿನ ಗಾಡಿ ಒಳಗೆ ಹೋಗಬೇಕು ಅಂತಾರೆ, ಸೈಕಲ್ ಮೇಲೆ ಹೋಗಬೇಕು ಅಂತ ಇದ್ದಾರೆ, ಆಯಿತು. ಬಟ್ ಏನಂದರೆ ಭಾರತ ಕೂಡ ಟ್ರಾನ್ಸ್ಪೋರ್ಟೇಷನ್ ಪಾಲಿಸಿ ಒಳಗೆ ತುಂಬ ಚೇಂಜಸ್ ಬರ್ತಾಯಿದೆ. ಸೊ ಕಾರ್ಗಳು ನೀವು ತೊಗೋಬೇಡಿ, ನೀವು ಸಾಧ್ಯವಾದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಸೈಕಲ್ ಯೂಸ್ ಮಾಡಿ, ಮತ್ತು ನಡೀರಿ. ನೀವು ಮುಂಚೆಲ್ಲ ಜನ ಏನು ಮೈಲ್ಗಟ್ಟಲೆ ನಡೆಯೋ, ಈಗ ಹುಡುಗರು ನಡೆಯೋಕ್ಕೆ ಅಷ್ಟು ಕಿಲೋಮೀಟರ್ ಕೂಡ ಇಷ್ಟ ಪಡೋದಿಲ್ಲ. ಇಮಿಡಿಯೇಟ್ಲಿ 2 ವೀಲರ್ ತಗೊಂಡ್ಬಿಡ್ತಾರೆ. ಸೊ ಅದಕ್ಕೂ ಕೂಡ ನಾವು ಎಸ್ಪೆಷಲಿ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಒಳಗೆ ನಾವು ತುಂಬ ಪಾಲಿಸಿ ಬದಲಾವಣೆ ಕೂಡ ತರಬೇಕು. ಈಗ ಮೆಟ್ರೋ ಅಕ್ಕಪಕ್ಕ ಮನೆಗಳು ಕಟ್ತಾರಲ್ಲ, ಸೊ ಪ್ರಪಂಚಾದ್ಯಂತ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ 10-20 ಅಂತಸ್ತ ಕಟ್ಕೊಳ್ಳಿ. ನಾವು ಬೆಂಗಳೂರಲ್ಲಿ ನಾವಿನ್ನು 4ನೇ ಅಂತಸ್ತ ಕಟ್ಟೋದು ಇಲ್ಲ, ನೀವು ಅದು ಆ ವೈಲೇಷನ್ ಆಗುತ್ತೆ, ಈ ವೈಲೇಷನ್. ಸೊ ಅದೆಲ್ಲ ಸ್ವಲ್ಪ ನಾವು ಬ್ರಾಡ್ ಬೆಂಡೆಡ್ ಆಗಿ ಮೆಟ್ರೋ ವರ್ಕ್ ಆಗಬೇಕು ಅಂದರೆ, ಈಗ ದೂರದಿಂದ ಯಾರು ಮೆಟ್ರೋ ಹೋಗಬೇಕು ಅಂದರೆ ಜನ ನಡ್ಕೊಂಡು ಹೋಗಬೇಕು ಅಲ್ಲಿಗೆ ಅಥವಾ ಇನ್ನೊಂದು ಮಾಡಿ. ಸೊ ಅಂಥ ಪಾಲಿಸಿ. ಮತ್ತು ಒಳ್ಳೆ ಫುಟ್ಪಾತ್ ಇರಬೇಕು, ನಡೆಯುವಂಥ ಫುಟ್ಪಾತ್ ಇರಬೇಕು, ಸೈಕ್ಲಿಂಗ್ ಟ್ರ್ಯಾಕ್ ಇರಬೇಕು ಅಲ್ಲಿಗೆ, ಮತ್ತು ಬಸ್ಗಳು ಚೆನ್ನಾಗಿರಬೇಕು, ತುರ್ತಾಗಿ ಮೇಲಿನ ಮೇಲೆ ಬಸ್ ಕ್ಲೀನಾಗಿರಬೇಕು ಬಸ್ಗಳಲ್ಲಿಗೆ. ಮತ್ತು ಬಸ್ ಬರೋದು ನಮಗೆ ಜನರು ಗೊತ್ತಾಗಬೇಕು. ಸುಮ್ಮನೆ ಬಸ್ಸಿಂದ ನೇತಾಡ್ಕೊಂಡಿರೋದು, ಒಳಗಡೆ ಹೋಗಿ ಗಲಾಟೆ ಕಿರ್ಚಾಟ್. ಸೊ ಆಲ್ ದೋಸ್ ಥಿಂಗ್ಸ್ ಪ್ಯಾರಲಲ್ ಆಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಜನ ಪರ್ಸನಲೈಸ್ಡ್ ಟ್ರಾನ್ಸ್ಪೋರ್ಟ್ ಬಿಟ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಳಗೆ ಬರ್ತಾರೆ, ಮತ್ತು ನಡ್ಕೊಂಡು ಹೋಗ್ತಾರೆ. ಅಥವಾ ಕೆಲವು ತುಂಬ ದೂರ ಇದ್ದು ಅವ್ರಿಗೆಲ್ಲ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಅವ್ರಿಗೆ ಸಾಧ್ಯವಾಗತ್ತೆ ಅಲ್ಲಿಗೆ. ಸೊ ಅದೆಲ್ಲ ಭಾಳಷ್ಟು ಪಾಲಿಸಿ ಚೇಂಜಸ್ ನಾವು ತಂದ್ರೇ, ಯಾಕಂದರೆ ಮೊಬಿಲಿಟಿ ಎಷ್ಟೇ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೂ ಕೊನೆಗೆ ಜನ ಅವ್ರ ಆಫೀಸ್ಗೆ ಹೋಗಲೇಬೇಕು, ಶಾಲೆಗೆ ಹೋಗಲೇಬೇಕು, ಮಾರ್ಕೆಟ್ಗೆ ಹೋಗಲೇಬೇಕು, ಅಥವಾ ಮಾರ್ಕೆಟ್ ನಿಮ್ಮ ಮನೆಗೆ ಬರುತ್ತಲ್ಲ ಡೆಲಿವರಿ ಮಾಡೋಕ್ಕೆ, ಅವ್ರಿಗಾದರೂ ಇಂಧನ ಬೇಕಲ್ಲ. ಸೊ ತುಂಬ ಪಾಲಿಸಿ ಚೇಂಜಸ್ ಕೂಡ ನಾವು ತರಬೇಕಾಗಿರುತ್ತೆ. ಇದು ಮೇಲೆ ನಮಗೆ ವಿ ಆರ್ ಆ್ಯಕ್ಚುಲಿ ಹೆಲ್ಪ್ಲೆಸ್. ನಮ್ಮ ಹತ್ರ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹತ್ರ ತೈಲ ಇಲ್ಲ. ಸೊ ಬಟ್ ಆದರೆ ನಾವು ಪ್ರಯತ್ನ ಏನು ಮಾಡ್ತಾ ಇದ್ದೀವಿ, ರಿನ್ಯೂವಬಲ್ ಸೋರ್ಸಸ್ ಮೇಲೆ ಎಷ್ಟು ಇದಕ್ಕೆ ಇಲ್ಲಿ ನಾವು ನಮ್ಮ ದೇಶ ಒಳಗೆ, ಯಾಕೆಂದರೆ ನಾವು ಒಂದು ಈಕ್ವೆಟೋರಿಯಲ್ ಕ್ಲೈಮೇಟ್ ಒಳಗಿದ್ವಿ. ಚೆನ್ನಾಗೆ ಸೂರ್ಯ ಫಳಫಳಾಗಿ ಚೆನ್ನಾಗಿ ನಮ್ಮ ಮೋಸವಿಲ್ಲದೆ ನಮ್ಮಲ್ಲಿ ಸೂರ್ಯ ದೇವ ಇದ್ದಾನೆ. ಮತ್ತು ಒಳ್ಳೆ ಗಾಳಿ ಇದೆ. ಯಾಕೆಂದರೆ ನಮಗೆ ಕೋಸ್ಟಲ್ಲಿ ನಮಗೆ 8,000 ಕಿಲೋಮೀಟರ್ ನಮಗೆ ಕೋಸ್ಟ್ ಇದೆ. ಕೋಸ್ಟಲ್ಲಿ ನಿಮಗೆ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ ಟೆಂಪರೇಚರ್ ಚೇಂಜಸ್ ಇದೆ. ನಾವು ಚೆನ್ನಾಗಿ ಅದಕ್ಕೆ ನಾವು ಉಪಯೋಗ ಮಾಡ್ಕೋಬೋದು. ಅದಕ್ಕೆ ಪ್ಲಸ್ ಟೈಡಲ್ ಎನರ್ಜಿ ನಾವು ಚೆನ್ನಾಗಿ ಉಪಯೋಗ ಮಾಡ್ಬೋದು. ಮತ್ತು ಈಗ ಸಾಕಷ್ಟು ಎಥನಾಲ್ ಬಗ್ಗೆನೂ ನಡೀತಾ ಇದ್ದಲ್ಲ ರೀ ಸರ್. ಸೊ ಎಥನಾಲ್ ಟೆಕ್ನಾಲಜಿ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡಿ. ಸೊ ಇದೆಲ್ಲ ಕಂಬೈಂಡಾಗಿ ಮಾಡ್ತಾ ಹೋದರೆ ನಾವು ಟ್ರೆಡಿಷ್ನಲ್ POL ಮೇಲೆ ಡಿಪೆಂಡ್ ಆಗೋದು ಬಿಟ್ಬಿಟ್ಟು ನಮ್ಮದೇ ಆದರೆ ಇದ್ರ ಮೇಲೆ ಸಾಧ್ಯವಾದಷ್ಟು ನಾವು ಅವಲಂಬನೆ ಇದೆಲ್ಲ. ಈ ಎಲ್ಲ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಮಾತನ್ನ ಹೇಳಿರ್ಬೋದು. ಅಂದ್ರೆ ತೈಲವನ್ನ ಕಡಿಮೆ ಬೆಳೆಸಿ 1 ವರ್ಷದ ತನಕ ನೀವು ಚಿನ್ನವನ್ನ ತೆಗೆದುಕೊಳ್ಬೇಡಿ, ಆ ಸಂಘರ್ಷದಿಂದ ನಾವು ಸ್ವಲ್ಪ ಆದ್ರೂ ಮುಕ್ತ ಆಗಬಹುದು ಅಂತ. ಅದು ಚಿನ್ನ ಯಾಕೆ ತಗೋಬೇಡಿ ಅಂತ ಹೇಳಿದ್ರೆ, ಚಿನ್ನ ಏನು ಮಾಡ್ತಾರೆ, ನಮ್ಮವ್ರು ಹೊರ ದೇಶದಿಂದ ತೊಗೊಂಡ್ಬರ್ತಾರೆ. ಹೊರ ದೇಶದಲ್ಲಿ ಚಿನ್ನ ಕೊಡಬೇಕು ಅಂದ್ರೆ ಇಲ್ಲಿಂದ ರೂಪಾಯಿಗೆ ಡಾಲರಲ್ಲಿ ಕನ್ವರ್ಟ್. ಯಾಕಂದರೆ
ಸಮಸ್ಯೆ ಇದೆ ಈಗ ನಮ್ಮ ಹತ್ರ ಅಂತಾರಾಷ್ಟ್ರೀಯ, ಅದು ನಮ್ಮ ಕಂಟ್ರೋಲ್ ಒಳಗಿಲ್ಲ, ಆ ಯುದ್ಧ ನಮ್ಮ ಕಂಟ್ರೋಲ್ ಒಳಗಿಲ್ಲ, ತೈಲ ನಮ್ಮ ಕಂಟ್ರೋಲ್ ಒಳಗಿಲ್ಲ. ಸೊ ಅಂಥದ್ರಲ್ಲಿ ನಾವೇ ನಮ್ಮ ಗಾಡಿಗಳು ನಿಲ್ಸೋಕ್ಕಾಗಲ್ಲ. ನಮ್ಮಲ್ಲಿ ಇನ್ಕಮ್ ಲೆವೆಲ್ಸ್ ಕಮ್ಮಿ ಇದೆ, ಪಾಪ 2 ವೀಲರ್ ಇಟ್ಕೊಂಡಿರೋನಪ್ಪ ಇಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ. ಸೊ ಬಿಕಾಸ್ ನಮ್ಮಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲದ್ರಿಂದ ಪರ್ಸನಲೈಸ್ಡ್ ಟ್ರಾನ್ಸ್ಪೋರ್ಟ್. ಸೊ ನಾವು ಎಷ್ಟೆಷ್ಟು ಪರ್ಸನಲೈಸ್ಡ್ ಟ್ರಾನ್ಸ್ಪೋರ್ಟನ್ನು ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನಾವು ಶಿಫ್ಟ್ ಆಗ್ತೀವಲ್ಲ, ಎಲೆಕ್ಟ್ರಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ರೈಲ್ವೇಸ್ ಇದರಲ್ಲ, ಡೀಸೆಲ್ ಮೇಲೆ ಡಿಪೆಂಡೆನ್ಸ್ ಫುಲ್ ತೆಗೆದುಬಿಟ್ಟಿದ್ದಾರೆ ಅವರು. ತುಂಬ ಕೇವಲ ಶಂಟಿಂಗ್ ಇಂಜಿನ್ಸ್ ಅಥವಾ ತುಂಬ ಕೆಲವು ರಿಮೋಟ್ ಏರಿಯಾ ಒಳಗೆ ಮಾತ್ರ ಡೀಸೆಲ್ ಲೊಕೊಮೋಟಿವ್ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಎಲ್ಲ ಕಡೆ ನೀವು ಎಂಟೈರ್ ವಂದೇ ಭಾರತ್ ಇದೆಲ್ಲ ಎಲೆಕ್ಟ್ರಿಕ್ ಮೇಲೆ ಆಪರೇಟ್ ಆಗುತ್ತೆ. ಮುಂಚೆ ಎಲೆಕ್ಟ್ರಿಕ್ ಇಂಜಿನ್ಸ್, ಈಗ ಚಿತ್ತರಂಜನ್ ಲೊಕೊಮೋಟಿವ್ ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಕ್ ಇಂಜಿನ್ಸ್ ಅವ್ರು ಮ್ಯಾನುಫ್ಯಾಕ್ಚರ್. ಸೊ ಅದರದ್ದು ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗ್ತಾ ಇದೆ. ಅಲ್ಲಿಗೆ ಮುಂಚೆ ಇದ್ದಿದ್ದು 2,500 ಹಾರ್ಸ್ ಪವರ್ದು, ಈಗ ನೋಡಿ 3,500 ಹಾರ್ಸ್ ಪವರ್ ತನಕ ಬಂದಿದೆ. ಸೊ ಲಾಂಗರ್ ಆ್ಯಂಡ್ ಹೆವಿಯರ್ ಟ್ರೈನ್ಸ್ ಆರ್ ಆಲ್ಸೋ ಬಿಗ್. ಸೊ ಭಾರತ ಸುಮ್ಮನೆ ಏನು ಕೂತಿಲ್ಲ, ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಇದರ ಬಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಇವಿಗೆ ಚಾರ್ಜಿಂಗ್ ಸ್ಟೇಷನ್ಸ್ ಬೇರೆ ಬೇರೆ ಸ್ವಲ್ಪ ಚಾಲೆಂಜಸ್ ಇದೆ, ಬಟ್ ಓವರ್ ದ ಪೀರಿಯಡ್ ದೇ ಆರ್ ಓವರ್ಕಮಿಂಗ್ ದೋಸ್ ಚಾಲೆಂಜಸ್ ಆ್ಯಂಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಬಟ್ ಏನಂದರೆ ಎಲೆಕ್ಟ್ರಿಕ್ ಬಸ್ಸಸ್ ನಮ್ಮಲ್ಲಿ ಎಷ್ಟು ಬಂದಿದೆ ನೋಡಿ. ಈಗ ಫೇಮ್ ಅಂತ ಒಂದು ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿಬಿಟ್ಟು ಕರ್ನಾಟಕಕ್ಕೆ 1,500 ಬಸ್ಸಸ್ ಕೊಟ್ಟಿದ್ದಾರೆ BMTCಗೆ. ಸೊ 1,500 ಬಸ್ಗಳು ಬೆಂಗಳೂರು ಸಿಟಿ ಒಳಗೆ ಓಡಾಡ್ತಾ ಇದೆ, ಅದರಿಂದ ಹೊಗೆ ಬರ್ತಾ ಇಲ್ಲ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಕ್ಲೈಮೇಟ್ ಚೇಂಜ್ ಮೇಲೆ ಎಷ್ಟು ಒಳ್ಳೆ ಇಂಪ್ಯಾಕ್ಟ್ ಬಂದಿದೆ. ಅದರಿಂದ ಅಷ್ಟು ವೆಹಿಕಲ್ಸ್ಗೆ ಡೀಸೆಲ್ ಹಾಕೋ ಅವಶ್ಯಕತೆ ಇಲ್ಲ ಅದು. ಮತ್ತು ಅದಲ್ಲದೆ KSRTC ಒಳಗೆ ಕೂಡ ಇಂಟರ್ಸಿಟಿ ಬಸ್ಸಸ್ಗೂ ಇದೆ, ಎಲೆಕ್ಟ್ರಿಕ್ ಬಸ್ಸಸ್ ಬರ್ತಾ ಇದೆ. ಮತ್ತು ಈಗ ತಮಿಳ್ನಾಡು ಟು ಬ್ಯಾಂಗ್ಳೂರ್ ಕೆಲವು ಖಾಸಗಿನವ್ರು ಕೂಡ ಎಲೆಕ್ಟ್ರಿಕ್ ಬಸ್ಸಸ್ಗೂ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಮಗೆ ಎಲೆಕ್ಟ್ರಿಕ್ ಟ್ರಕ್ಸ್ ಕೂಡ ಬರುತ್ತೆ. ಸೊ ವಿದ್ಯುತ್ ಚಾಲಿತ ಹೆವಿ ಡ್ಯೂಟಿ ಟ್ರಕ್ಸ್ ಕೂಡ ಬಂದರು. ಇನ್ನೂ ಅಂದರೆ ಎಲ್ಲ ಕಡೆಯಿಂದ ಎಫರ್ಟ್ ಆಗ್ತಾ ಇದೆ ದಟ್ ಹೈಡ್ರೋಕಾರ್ಬನ್ಸ್ ನಾವು ಕಮ್ಮಿ ಮಾಡಬೇಕು. ಸೊ ಹೈಡ್ರೋಕಾರ್ಬನ್ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮಗೆ ಇಂಪೋರ್ಟ್ ಮೇಲೆ. ಬಟ್ ಏನಂದರೆ ಜನಸಾಮಾನ್ಯರ ಬೇಡಿಕೆಯೂ ಜಾಸ್ತಿ ಆಗ್ತಾ ಇದೆಲ್ಲ. ಹೌದೌದು, ನೀವು ಹೇಳ್ತಾ ಇದ್ರಿ, ಸಾಕಷ್ಟು ಎಕ್ಸಾಂಪಲ್ನ ಕೊಟ್ಟರೆ. ಈಗ ಪರ್ಯಾಯ ಮಾರ್ಗ ನಾವು ಅವಲಂಬನೆ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನ ನಾವು ಎಷ್ಟು ಯೂಸ್ ಮಾಡ್ಕೋತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತದ ಹಿತದೃಷ್ಟಿಯಿಂದ ಅಥವಾ ಮುಂದಿನ ಜನ್ರೇಷನ್ಗೆ ನಾವು ತೈಲವನ್ನು ಕಡಿಮೆ ಮಾಡಬೇಕು, ನಾವು ಎಲೆಕ್ಟ್ರಿಕ್ ಉಪಯೋಗ ಮಾಡಬೇಕು, ಸಾಧ್ಯವಾದಷ್ಟು ನಡಿಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು, ಮತ್ತು ಹೋಗಲೇಬೇಕು ಅಂದರೆ ಹೋಗಬೇಕು, ಹೊರತು ಸುಮ್ಮನೆ ಪೊಲೀಸ್ ಉತ್ತಕ್ಕೆ ಹೋಗೋದು ಬೇಡ. ಓಕೆ, ಈ ಸರ್ಕಾರದ ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿ? ನೋಡಿ, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕುತ್ತೆ ಇಂಧನದ ಮೇಲೆ, ರಾಜ್ಯ ಸರ್ಕಾರ ಕೂಡ ಇಂಧನದ ಮೇಲೆ, ಕರ್ನಾಟಕ ಸರ್ಕಾರ ಕೂಡ ತುಂಬ ಹೈ ರೇಟ್ ಆಫ್ ಟ್ಯಾಕ್ಸ್ ಹಾಕಿದ್ದಾರೆ. ಸೊ ಜನಸಾಮಾನ್ಯರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಈ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಜನರ ಬೇಡಿಕೆ ಇರುತ್ತೆ. ಸರ್ಕಾರದ ವಿವೇಚನೆಗೆ ಬಿಟ್ಟಿರೋದು ದಟ್ ಅವ್ರು ಎಷ್ಟು ಕಡಿಮೆ ಮಾಡ್ತಾರಂತ. ಯಾಕೆ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರ ಸ್ವಲ್ಪ ಅನುಕೂಲ ಆಗುತ್ತೆ. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಚಂದನ ಮಂಥನದಲ್ಲಿ ತಿಳಿಸ್ಕೊಟ್ರಿ. ತೈಲ ಬೆಲೆ ಏರಿಕೆಗೆ ಕಾರಣ ಏನು, ಪರ್ಯಾಯ ಮಾರ್ಗಗಳನ್ನು ಯಾವ ರೀತಿ ಅನುಸರಿಸಬೇಕು, ಸರ್ಕಾರದ ಯೋಜನೆಗಳ ಬಗ್ಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ಓಕೆ, ಇವತ್ತಿನ ಚಂದನ ಮಂಥನದಲ್ಲಿ ತೈಲ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು, ಯಾವ ರೀತಿಯ ಪರ್ಯಾಯ ಮಾರ್ಗಗಳನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಚಂದನ ಮಂಥನದಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಮುಂದಿನ ಚಂದನ ಮಂಥನದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು.